ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಅಪಪ್ರಚಾರ ನಡೀತಿದೆ. ಅದೇ ರೀತಿಯಲ್ಲೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಧರ್ಮ ಅಧರ್ಮದ ನಡುವೆ ಸಾಕಷ್ಟು ಯುದ್ಧ ನಡೀತಿದೆ. ಆದ್ರೆ ಧರ್ಮದ ವಿರುದ್ಧ ಇದುವರೆಗೂ ಕೂಡ ಅಧರ್ಮ ಗೆದ್ದಿದ್ದೇ ಇಲ್ಲ. ಹೀಗಾಗಿ ಧರ್ಮಸ್ಥಳದ ಬಗ್ಗೆ ನಾವು ಯಾರು ಕೂಡ ಕೆಟ್ಟದಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಇವತ್ತು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಕುಕ್ಕೆಗೆ ಬಂದು ಪೂಜೆಯನ್ನು ಸಲ್ಲಿಸಿ ಧರ್ಮಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ನಿಯೋಗ ಬರ್ತಿದೆ. ಅವರನ್ನ ಸ್ವಾಗತ ಮಾಡೋದಕ್ಕೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಜನ ಸ್ಥಳೀಯರು, ಧರ್ಮಸ್ಥಳದ ಅಭಿಮಾನಿಗಳು, ಭಕ್ತರು ಕೂಡ ಮತ್ತೆ ಹಿಂದೂ ಮುಖಂಡರು ಸ್ವಾಗತ ಕೋರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಡೊಳ್ಳು ಕುಣಿತ, ಹೂವಿನ ಹಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅವರನ್ನು ಕೂಡ ಕೇಳೋಣ ಏನ್ ಹೇಳ್ತಾರೆ ಅಂತ. ಯಾಕಂತಂದ್ರೆ ಧರ್ಮಸ್ಥಳದ ಶ್ರೀ ಕ್ಷೇತ್ರ, ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗಳಾದ ವೀರೇಂದ್ರಗಳಿಗೆ ಕೆಟ್ಟ ಹೆಸರು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಇವತ್ತು ಬೃಹತ್ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಅವರು ಕೂಡ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅಂತ. ಸರ್, ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಆ ಶೆಡ್ ಅಂತ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡಿ, ಯಾರೋ 2 ಜನ 3 ಜನ ಬಂದ್ಬಿಟ್ಟು ನಮ್ಮ ಧರ್ಮಸ್ಥಳದ ಭಾವೈಕ್ಯತೆ ಬಗ್ಗೆ ಧಕ್ಕೆ ತರಕ್ಕೆ ನಾವ್ಯಾರು ಬಿಡಲ್ಲ. ನಾವೆಲ್ಲ ಹಿಂದೂಗಳು ಬಳೆ ಕಟ್ಕೊಂಡು ಕೂತಿಲ್ಲ. ನಾವು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಜನನು ಎದ್ದು ಬರ್ಬೇಕಾಗುತ್ತೆ. ಆ ತಿರುವಾಗಿ ತಿಮ್ರೋಡಿ ಇದು ಪವಿತ್ರ ಪ್ರಜಾಪ್ರಭುತ್ವದ ಪವಿತ್ರ ಸ್ಥಳ ವಿಧಾನಸೌಧಕ್ಕೆ ಬಾಂಬಿಟ್ಟಂತ ಅವನ ಪಟ್ಟ ಬೆಟ್ಟಣ್ಣನವರು ಅವರೆಲ್ಲರೂ ಬುದ್ಧಿ ಕಲಿಬೇಕು. ಹಿಂದೂ ಸಂಸ್ಕೃತಿ ಮೇಲೆ ಹಾಳು ಮಾಡಕ್ ಬಂದ್ರೆ ಪ್ರತಿಯೊಬ್ಬ ಎದ್ದೆ ಹೇಳ್ತಾನೆ, ಎದ್ದು ಬರ್ತಾನೆ. ನಾವು ಧರ್ಮಸ್ಥಳಕ್ಕೆ ನಾವೆಲ್ಲ ಬರ್ತೀವಿ. ಇನ್ನು ಅದೇನಾಗುತ್ತೆ ನಾವು ಮುಂದೆ ನೋಡ್ತೀವಿ. ಇವತ್ತು ಯಾವ್ದಾದ್ರು ನ್ಯಾಯ ಸಿಕ್ಕಿತಾ? ಬರೀ ಬುರುಡೆ ಅಂತ ಬುರುಡೆ, ಮತ್ತು ಯಾವುದೋ ಒಂದು ಚಿತ್ರದಲ್ಲಿ ಹೇಳಿದ್ರು ಬುರುಡೆ ಅಂತ, ಆತರ ಬುರುಡೆ ಬಿಡ್ತಾವ್ರೆ. ಈ ಬುರುಡೆ ಎಲ್ಲ ಮುಂದೆ ನಡೆಯಲ್ಲ. ಈಗ ನೆನ್ನೆ ನೋಡಿ, ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಇಂಥ ಷಡ್ಯಂತ್ರ ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ನಡೆದ್ರೆ ನಾವು ಖಂಡಿತ ಬಿಡಲ್ಲ. ನಾವು ಏನು ಹಿಂದೂ ಸಂಸ್ಕೃತಿನ ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ ಕೆಲವು ಪಂಗಡಗಳು, ಕೆಲವು ಮೂಲ ಉದ್ದೇಶಪೂರ್ವಕವಾಗಿ ನಮ್ಮ ಮಂಜುನಾಥನ ಸನ್ನಿಧಿಗೆ ಕಬ್ಬು ಚುಕ್ಕಿ ಬೆಳಿಬೇಕು ಅಂತ ಏನು ಹೊರಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮಂತ ಹಿಂದೂ ಕಾರ್ಯಕರ್ತರು ಮಂಜುನಾಥ ಭಕ್ತರು ಇರೋ ತನಕ ಇದು ಯಾವುದೂ ಸಾಧ್ಯ ಇಲ್ಲ. ಬರೀ ಬುರುಡೆ ಕತೆ, ಒಂದು ಉಪಯೋಗ ಇಲ್ಲದ ಬುರುಡೆ ಕಥೆಗಳನ್ನ ಯಾರೂ ಕೇಳೋದಕ್ಕೆ ತಯಾರಾಗಿಲ್ಲ. ಇಲ್ಲಿ ತನಕ ಹಿಂದೂಗಳ ತಾಳ್ಮೆನ ಪರೀಕ್ಷಿಸಿದ್ದಾರೆ. ಈಗ ಹಿಂದೂಗಳ ತಾಳ್ಮೆ ಮೀರಿ ತಾಳ್ಮೆ ಕಟ್ಟೆ ಹೊಡೆದಿದೆ. ಇದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ. ಕೊಡ್ಲಿಕ್ಕೆ ಇವತ್ತಿಂದ ನಾಂದಿ ಶುರು. ಮೊದಲನೇ ಹಂತವಾಗಿ ಯಾವುದೇ ಕಾರಣಕ್ಕೂ ನಾವು ಈ ವಿಚಾರ ಇಲ್ಲಿಗೆ ಬಿಡಲ್ಲ. ನಮ್ಮ ಹಿಂದೂ ಧರ್ಮ, ಹಿಂದೂ ಕ್ಷೇತ್ರಗಳಿಗೆ ಧಕ್ಕೆ ಉಂಟು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಏನು ದೊಡ್ಡ ಷಡ್ಯಂತ್ರ ಹುನ್ನಾರ ನಡೀತಾ ಇದೆ. ಇದ್ರ ವಿರುದ್ಧ ಈಗ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಹಿಂದೂಗಳೆಲ್ಲ ಜಾಗೃತರಾಗಿ ಇವಾಗ ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ, ನಮ್ಮ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಒಂದು ದೊಡ್ಡ ಶಪಥವನ್ನು ತೊಟ್ಟು ಬೃಹತ್ ಮೊತ್ತದ 500 ಕಾರ್ಗಳನ್ನು ತೆಗೆದುಕೊಂಡು, ಕಾರ್ಯಕರ್ತರನ್ನು ತೆಗೆದುಕೊಂಡು ನಮ್ಮ ಯಲಹಂಕ ಕ್ಷೇತ್ರದಿಂದ ನಾವೆಲ್ಲ ಬಂದಿದ್ದೀವಿ. ನಮ್ಮ ಹಿಂದೂ ಕ್ಷೇತ್ರವನ್ನ ಉಳಿಸಲಿಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಬಂದಿದ್ದೀವಿ. ಇವತ್ತು SR ವಿಶ್ವನಾಥನ್ ನೇತೃತ್ವದಲ್ಲಿ ಸುಮಾರು 500 ಕಾರುಗಳು, ಸುಮಾರು ಒಂದು 2-3 ಸಾವಿರ ಜನ ಇವತ್ತು ಈ ಧರ್ಮಸ್ಥಳ ಉಳಿಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ದುಷ್ಟಶಕ್ತಿಗಳು ಇದ್ರೂ ಇಲ್ಲನ್ನ ನಿರ್ನಾಮ ಮಾಡೋಕ್ಕೋಸ್ಕರ ನಾವು ಧರ್ಮದರ್ಶನಗಳ ಪರವಾಗಿ, ಧರ್ಮಸ್ಥಳದ ಪರವಾಗಿ ನಾವು ಅಲ್ಲಿ ನಿಂತಿದ್ದೇವೆ. ಇದಿಷ್ಟು ಇಲ್ಲಿ ಸರ್. ಈಗ ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಅಪಪ್ರಚಾರ ಶುರು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಧರ್ಮಸ್ಥಳದಲ್ಲಿ ಇವತ್ತು ಅಪಚಾರ ಶುರುವಾಗಿದೆ. ನಾವು ಅದರ ವಿರುದ್ಧವಾಗಿ ಧರ್ಮಸ್ಥಳದ ಪರವಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬಹಳ ಪವಿತ್ರತೆಯನ್ನು ಪಡೆದಂತ ಆ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ತುಂಬಾ ಬೇಜಾರಾಗಿದ್ದರು ಒಂದು ವಾರದಿಂದ. ಅದು ಇವತ್ತು ನಶಿಸಿ ಹೋಗಬೇಕು, ಭಕ್ತಾದಿಗಳಲ್ಲಿ ಹುಮ್ಮಸ್ಸು ಬರಬೇಕು ಅಂತೇಳಿ ಯಲಹಂಕದಿಂದ 400 ವೆಹಿಕಲ್ಗಳಲ್ಲಿ 4 ವೀಲರಲ್ಲಿ ವಿಶ್ವನಾಥ್ ಅವರು ನೇತೃತ್ವದಲ್ಲಿ ಇವತ್ತು ಬರ್ತಾ ಇದ್ದೀವಿ. ಇನ್ನು 5-10 ನಿಮಿಷದಲ್ಲಿ ಅವರು ಬರ್ತಾ ಇದ್ದಾರೆ. ಬಹಳ ಬೆಂಗಳೂರಿಂದ ಯಲಹಂಕದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ನಮ್ಮ ನಡೆ ಧರ್ಮಸ್ಥಳದ ಕಡೆ ಅನ್ನೋ ಒಂದು ಇದನ್ನ ಇಟ್ಕೊಂಡು ನಾವು ಧರ್ಮಸ್ಥಳ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸರ್, ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಈಗ ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಧರ್ಮಸ್ಥಳ ಮತಾಂಧರು ಕೈಗೆ ಸಿಕ್ಕಿ ಕೆಲವು ಬೇರೆ ಬೇರೆ ಧರ್ಮದವರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಕ್ ಹೊರಟವ್ರೆ. ನಿಜವಾಗ್ಲೂ ಐತಿಹಾಸಿಕ
600 ವರ್ಷ ಇತಿಹಾಸ ಇರುವಂಥ ಧರ್ಮಸ್ಥಳಗಳಿಗೆ ನಮ್ಮ ಹೆಮ್ಮೆ, ನಮ್ಮ ಧರ್ಮಸ್ಥಳ ನಮ್ಮ ಹೆಮ್ಮೆ. ಯಾವ ಸನಾತನ ಧರ್ಮ ಬೇರೆ ಧರ್ಮದಲ್ಲಿ ಊಟಗಳು ಹಾಕಿಲ್ಲ ಅಥವಾ ಶಾಲೆಗಳು ಬೆಳೆಸಿಲ್ಲ. ಇಂಥ ಐತಿಹಾಸ ಧರ್ಮ ವಶೀಕರಣ ಪಡಬೇಕು, ಇದ್ರ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋ ಬೇರೆಯವರು ಉನ್ನಾರ, ಈ ಯೂಟ್ಯೂಬರ್ಗಳು ಉನ್ನಾರ. ಅವ್ರಿಗೆ ಎಲ್ಲ ಬೇರೆ ಧರ್ಮದಲ್ಲಿ ಅವ್ರಿಗೆ ಇದನ್ನ ಮಾಡಬೇಕು, ಮತಾಂತರ ಮಾಡಬೇಕು ಅಂತ ಅವ್ರು ಎಲ್ಲೂ ಬರಲ್ಲ, ಅವ್ರು ಯಾವ ಸಾಕ್ಷಿನೂ ಕೊಡಲ್ಲ. ಧರ್ಮಸ್ಥಳಕ್ಕೆ ಹೆಸರಿಸಬೇಕು ಅಂತ ಉದ್ದೇಶ. ಆದ್ರೆ ಇದಕ್ಕೆ ಇದು ನಮ್ಮ ಯಲಹಂಕ ಕ್ಷೇತ್ರದಿಂದ ಇಷ್ಟು ಜನ ಸಾವಿರಾರು ಜನ ಬಂದಿರೋದು. ನಾವು ಧರ್ಮಸ್ಥಳತೆ ನಾವಿದ್ದೀವಿ. ಹಿಂದೂ ಸನಾತನ ಧರ್ಮ ನಾಶ ಮಾಡಕ್ಕೆ ಯಾರ ಕೈಲಿ ಆಗಲ್ಲ. ಇದು ಹಿಂದೂ ಧರ್ಮ ನಮ್ಗೆ ಹೆಮ್ಮೆ. ನಾವೆಲ್ಲ ಧರ್ಮಸ್ಥಳ ಇರ್ತೀವಿ ಎಂದು ಇವತ್ತು ನಾವೆಲ್ಲ ಒಗ್ಗೂಡಿಸಿ ನಮ್ಮ ಯಲಹಂಕ ಜನಪ್ರಿಯ ಶಾಸಕರ SR ನೇತೃತ್ವದಲ್ಲಿ ಯಲಹಂಕಕ್ಕೆ ನಮ್ಮ ನಡೆ ಧರ್ಮಸ್ಥಳ ಕಡೆಗೆ ಬಂದಿದ್ವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ 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 ನಮ್ಮ ನಡೆ, ನಮ್ಮ ನಡೆ, ನಮ್ಮ ನಡೆ, ನಮ್ಮ ನಡೆ. ಸರ್, ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ತಾವು ಹೇಳಕ್ ಇಷ್ಟಪಡ್ತೀರಾ? ಹಿಂದೂ ಧರ್ಮನ ಹೊಡಿಬೇಕು ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾ ಇರೋದಂತೆ. ನಮ್ಮ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮ, ಅವ್ರು ಯಾರೋ ಜೈನರು ಅವರು ಇವರು ಅಂತ ಲೆಕ್ಕದಲ್ಲಿ ಹೇಳ್ಕೊಂಡು ಹಿಂದೂಗಳನ್ನ ಅಂದ್ರೆ ಮುಸ್ಲಿಮ್ಸ್ ಅವ್ರ ಜೊತೆ ನಮ್ಮನ್ನ ಎತ್ಕಟ್ಬೇಕು ಅನ್ನೋ ಲೆಕ್ಕದಲ್ಲಿ ಇದನ್ನ ಮಾಡ್ತಾ ಇರೋದು. ಇದು ದೊಡ್ಡ ಷಡ್ಯಂತ್ರ. ಇದನ್ನ ಇವತ್ತೇ ಕಡೆಗಾಣಿಸಬೇಕು. ನಮ್ಮ MLA ಸಾಹೇಬರು ಇಲ್ಲಿ ಬರ್ತಾ ಇದ್ದಾರೆ, ಇವತ್ತಿಗೆ ಇದು ಕಡೆಗಾಣಿಸುತ್ತೆ. ಅದ್ರ ನಮ್ಮ ಅಭಿಮತ. ಇದು ಏನೇ ಒಂದು ಇವತ್ತು ಇತ್ಯರ್ಥ ಆಗುತ್ತೆ ಅಂತ ನಮ್ಮ ಅಭಿಲಾಷೆ ಸರ್. ಇದು ಸರ್, ತಾವು ಹೇಳಕ್ ಇಷ್ಟಪಡ್ತೀರಿ ಸರ್? ಏನು ವಿಚಾರ ಸರ್, ಈಗ ಕೆಲವೊಂದಷ್ಟು ಜನ ಈಗ ಮಾಸ್ಕ್ ಮ್ಯಾನ್ ಬಗ್ಗೆ ಹೇಳ್ಕೊಟ್ಟು ಒಂದಷ್ಟು ಜನ ಮಾಡ್ತಿದ್ರೆ ಕುತಂತ್ರ ಅಂತಾನೂ ಅನಿಸ್ತಿದೆ. ಅದ್ರ ಬಗ್ಗೆ ತಾವೇನು ಕೇಳ್ಬಿಡ್ತೀರಿ ಸರ್? ಈಗ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ಇದೆಲ್ಲ ನಡೀತದೆ ಅಂತೇಳಿ ಮಾಹಿತಿ ಬಂತು. ಆ ವಿಚಾರದಲ್ಲಿ ಏನು ಸರ್ಕಾರದ ನಿಲುವಿದೆ, ಸರ್ಕಾರ ಏನು SIT ರಚನೆ ಮಾಡಿದೆ, ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ದು ಯಾರ್ದು ತಕರಾರಿಲ್ಲ. ಈಗ ನಾವೆಲ್ಲರೂ ಸಹ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 400ಕ್ಕೂ ಹೆಚ್ಚು ಕಾರುಗಳಲ್ಲಿ 1,500ಕ್ಕೂ ಹೆಚ್ಚು ಎಲ್ಲ ಕಾರ್ಯಕರ್ತರು, ಭಕ್ತಾದಿಗಳು ನಾವೀಗ ಬಂದಿದ್ದೀವಿ. ಈಗ ನಮ್ಮ ಶಾಸಕರು ಬರ್ತಾ ಇದ್ದಾರೆ. ನಾವು ಹೇಳೋದಿಷ್ಟೇನೆ, ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ನೀವು ಮಾಡಿ, ಅದನ್ನ ಯಾರು ನಾವು ಬೇಡ ಅಂತ ಹೇಳೋದಿಲ್ಲ. ಅದನ್ನೇ ನೆಪ ಇಟ್ಕೊಂಡು ಇವತ್ತು ನಾವು ಹುಟ್ಟಿದಾಗಲಿಂದಲೂ ಸಹ 100 ವರ್ಷಗಳಿಂದ ಸ್ವಾಮಿ ಮಂಜುನಾಥನ ಮೇಲೆ ವಿಶ್ವಾಸ ಇಟ್ಟು ಆ ಅಪ್ಪನ ಮೇಲೆ ಭಕ್ತಿಯಿಂದ ನಾವೆಲ್ಲರೂ ಸಹ ಹಿಂದೂಗಳು ಇರ್ತಕ್ಕಂಥದ್ದು. ಇವತ್ತು ಹಿಂದೂಗಳು ಭಾವನೆಗೆ ಧಕ್ಕೆ ತರ್ತಕ್ಕಂಥ ವಿಚಾರ ಯಾರೇ ಮಾಡಿದ್ರು ಸಹ ನಾವು ಅದಕ್ಕೆಲ್ಲನೂ ಸಹ ಇವತ್ತು ವಿರೋಧ ಎಲ್ಲರದ್ದು ಇದೆ. ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ಕೆಲವರು ಯಾತಕ್ಕೋಸ್ಕರ ಈ ರೀತಿ ಎಲ್ಲ ಮಾತನಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಸರ್ಕಾರದ ಮಟ್ಟದಲ್ಲಿ ನಮ್ಮ ಶಾಸಕರು, ನಮ್ಮ ಪಕ್ಷದ ಅನೇಕ ಮುಖಂಡಗಳು ಸುಮಾರು ಜನ ಮಾತನಾಡಿದ್ದಾರೆ. ಸೆಷನಲ್ಲಿ ಮಾತಾಡಿದ್ದಾರೆ, ಟಿವಿಗಳಲ್ಲೂ ಮಾಧ್ಯಮಗಳಲ್ಲೂ ಮುಖಾಂತರ ಮಾತಾಡಿದ್ದಾರೆ. ಅದು ಕಾನೂನು ಏನಿದೆ ಕ್ರಮ ಕೈಗೊಳ್ಳ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. SIT ಅವರು ಏನಿದೆ ಅದನ್ನ ಮಾಡಲಿ, ಅದಕ್ಕೂ ನಮ್ಮ ತಕರಾರು ಏನಿಲ್ಲ. ಆದರೆ ಧರ್ಮಸ್ಥಳದ ವಿಚಾರವಾಗಿ ಏನಾದರೂ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಏನಾದರೂ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಥವಾ ಅಪವಾದ ಮಾಡ್ತಕ್ಕಂಥದ್ದು ಏನಾದರೂ ಕಂಡು ಬಂದಲ್ಲಿ ನಾವೆಲ್ಲ ಹಿಂದೂಗಳು ಸಹ ಎದ್ದು ಬಂದು ಇವತ್ತು ನಾವು ರಕ್ಷಣೆಗೆ ನಾವೆಲ್ಲ ಹಿಂದೂ ಧರ್ಮಕ್ಕಾಗಿ ನಿಲ್ಲಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಬೆಂಗಳೂರಿಂದ ಯಲಹಂಕ ಕ್ಷೇತ್ರದಿಂದ ಇಷ್ಟೊಂದು ಜನ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲ ಬಂದಿರತಕ್ಕಂಥದ್ದು ನಮ್ಮ ಹಿಂದೂ ಹಿಂದೂ ರಕ್ಷಣೆ ಆಗಬೇಕು, ಸಂಪ್ರದಾಯ ರಕ್ಷಣೆ ಆಗಬೇಕು. ಮತ್ತು ಮಂಜುನಾಥ ಸ್ವಾಮಿಗೂ ಸಹ ನಾವೆಲ್ಲರೂ ಸಹ ಮಂಜುನಾಥ ಸ್ವಾಮಿ ಜೊತೆ ಇದ್ದೀವಿ, ಧರ್ಮಸ್ಥಳದ ಜೊತೆ ಇದ್ದೀವಿ ಅಂತೇಳಿ ನಾವೆಲ್ಲರೂ ಸಹ ಬಂದಿರತಕ್ಕಂಥದ್ದು. ಇವತ್ತು ಇದಿಷ್ಟು ಹಿಂದೂ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಾತು. ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಧರ್ಮಸ್ಥಳವನ್ನ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನೋದು ಇಲ್ಲಿನವರ ಮಾತಾಗಿದೆ. ಕ್ಯಾಮರಾಮನ್ ಶಿಯರಿ ಜೊತೆ ಮಲನಳ್ಳಿ ಸಿಸ್ಟರ್, ಧರ್ಮಸ್ಥಳ.